ಚಿನ್ನ ಖರೀದಿಸಲು ಹೆದರಿದಂತಹ ಮದುಮಗ ನಾಪತ್ತೆ ಆದಂತಹ ಘಟನೆ ಇದು. 3 ತಿಂಗಳ ನಂತರ ಮದುಮಗನನ್ನ ಹುಡುಕಿ ತಂದಿದ್ದಾರೆ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೊಂದು ವಿಚಿತ್ರ ವಿಲಕ್ಷಣ ಘಟನೆಯಾಗಿದೆ. ಚಿನ್ನ ಖರೀದಿ ಮಾಡೋದಕ್ಕೆ ಹೆದರಿ 33 ವರ್ಷದ ಜಾಕೀರ್ ಬೇಗ್ ಅನ್ನುವಂತಹ ವ್ಯಕ್ತಿ ನಾಪತ್ತೆಯಾಗಿದ್ದ. ಜಾಕೀರ್ಗೆ ಶಿರಸಿ ಮೂಲದ ಯುವತಿ ಜೊತೆ ವಿವಾಹ ನಿಶ್ಚಯ ಆಗಿರುತ್ತೆ. ಲಕ್ಷಾಂತರ ವ್ಯಯಿಸಿ ಚಿನ್ನ ಖರೀದಿ ಮಾಡೋಕೆ ಜಾಕೀರ್ ಹೆದರುಕೊಂಡು ನಾಪತ್ತೆಯಾಗ್ಬಿಟ್ಟಿದ್ದ. 3 ತಿಂಗಳ ನಂತರ ಆ ಮಧುಮಗನನ್ನ ಹುಡುಕಿಕೊಂಡು ಕರೆತಂದಿದ್ದಾರೆ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಗಿರುವಂತಹ ವಿಚಿತ್ರ ಘಟನೆ ಇದು. ಚಿನ್ನ ಖರೀದಿ ಮಾಡೋಕೆ ಹೆದರಿ ಈತ ನಾಪತ್ತೆಯಾಗಿದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಏನಿದು ಘಟನೆ? ಈಗ ಮದುವೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದಿತ್ತು, ಬಟ್ ಇದೇ ನೆಪ ಕಾರಣ, ಇದೇ ಮೇನ್ ರೀಸನ್ ಅವರು ಚಿನ್ನ ಖರೀದಿ ಮಾಡೋದಕ್ಕೆ ಆಗ್ದಿರಾನೇ ಹೋಗಿರೋದಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಯಾಕೆ ಹೆದರ್ಕೊಂಡು ಹೋದ್ರಂತೆ? ಇಲ್ಲ, ಖಂಡಿತವಾಗಿ ಈತ ಮೊದಲು ದುಬೈನಲ್ಲಿ ಕೆಲಸಕ್ಕಾಗಿ ಇದ್ದ. ಕೆಲಸದಲ್ಲಿ ಚೆನ್ನಾಗಿ ಸಂಪಾದನೆಯನ್ನ ಮಾಡ್ತಾ ಇದ್ದ. ಒಂದಿಷ್ಟು ಹಣವನ್ನ ಸಂಗ್ರಹಣೆ ಮಾಡಿಟ್ಟಿದ್ದ. ಆ ಮನೆಯಲ್ಲಿ ಏನಂತಂದ್ರೆ ಈತ ನನಗೆ ಒಂದು ಶಿರಸಿಯಲ್ಲಿರುವಂತಹ ಒಂದು ಯುವತಿ ಜೊತೆ ಆ ವಿವಾಹವನ್ನ ನಿಶ್ಚಯ ಮಾಡ್ತಾರೆ. ವಿವಾಹಕ್ಕೆ ಇನ್ನೇನು ಒಂದು 10 ದಿನ ಬಾಕಿ ಇರ್ತದೆ. ಆಗ ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ಬಟ್ಟೆಯನ್ನ ಖರೀದಿ ಮಾಡಿ ಭಟ್ಕಳದಲ್ಲಿ ಅವರ ಒಂದು ಸಂಪರ್ಕ ಇರುವಂತಹ ಜ್ಯುವೆಲರ್ ಶಾಪ್ ನಲ್ಲಿ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕಾಗಿ ಹೋಗ್ತಾರೆ. ಆದ್ರೆ ಆ ಚಿನ್ನವನ್ನ ಖರೀದಿ ಮಾಡಬೇಕಿತ್ತು. ಹೆಚ್ಚಿನ ದರ ಕೂಡ ಇತ್ತು. ಆದರೆ ಇವನ ಕೈಯಲ್ಲೂ ಕೂಡ ಸಾಕಷ್ಟು ಹಣ ಬೇಕಿತ್ತು. ಕುಟುಂಬದವ್ರನ್ನು ಕೂಡ ಕರ್ಕೊಂಡು ಹೋಗಿದ್ದ. ಸಂಬಂಧಿಕರು ಕೂಡ ಎಲ್ಲರೂ ಕೂಡ ಜ್ಯುವೆಲರ್ ಶಾಪ್ನಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಅಷ್ಟೊಂದು ಹಣ ಕೊಟ್ಟು ಜ್ಯುವೆಲರಿಯನ್ನ ತೆಗೆದುಕೊಳ್ಬೇಕಿತ್ತು. ಒಂದ್ ರೀತಿಯಲ್ಲಿ ಆತ ಭಯ ಇತ್ತು. ಯಾಕಂತಂದ್ರೆ ತನ್ನಲ್ಲಿರುವಂತಹ ಹಣ ಸಾಕಾಗೋದಿಲ್ಲ ಅನ್ನುವಂತ ಒಂದು ಅಂಜಿಕೆ ಇತ್ತು. ಹೀಗಾಗಿ ಆತ ಏನಂತಂದ್ರೆ ಶುಕ್ರವಾರ ಅದರಿಂದ ನಮಾಜ್ಗೆ ಹೋಗ್ಲಿಕ್ಕಾಗಿ ಕುಟುಂಬ ಸಮೇತ ನಮಾಜ್ಗೆ ಹೋಗ್ತಾರೆ ಭಟ್ಕಳದಲ್ಲಿರುವಂತಹ ಒಂದು ಮಸೀದಿಗೆ. ಆ ಮಸೀದಿ ನಮಾಜ್ಗೆ ಹೋದ ಸಂದರ್ಭದಲ್ಲಿ ಈತ ಎಲ್ಲರನ್ನ ಕುಟುಂಬದವ್ರನ್ನ ಬಿಟ್ಟು ಹೋಗಿ ತುಮಕೂರಿಗೆ ಹೋಗಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೆ. ನಂತರದಲ್ಲಿ ಅವನನ್ನ ಪತ್ತೆ ಹಚ್ಚಿ ಭಟ್ಕಳ ಪೊಲೀಸರು ಕರೆತಂದಿರುವಂತದ್ದು. ಆಗ ವಿಷಯ ಬೆಳಕಿಗೆ ಬರ್ತದೆ. ತನಗೆ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಹಂತದಲ್ಲಿ ಹೆದರಿ ನಾನು ಹೋಗಿದ್ದು ಅನ್ನೋದನ್ನ ಆತ ಬಾಯ್ಬಿಟ್ಟಿರುವಂತದ್ದು. ಧನ್ಯವಾದ ನವೀನ್, ನಿಮ್ಮೆಲ್ಲ ಮಾಹಿತಿಗಾಗಿ.